ಶೋಭಾ ಕರಂದ್ಲಾಜೆ ಅವರಿಗೆ ಈ ಸಲ ಅಲೆ ಇದೆ ಇಲ್ಲಿ. ಇವರು ಸುಮ್ನೆ ಜಾತಿ ಗೀತಿ ಅಂತ ಹೊಡ್ಕೊಂಡು ಸಾಯ್ತಾರೆ ಹಿಂದೂಗಳು ಮುಸಲ್ಮಾನರು ಅಂತ. ಇಡೀ ಮುಸಲ್ಮಾನ್ ದೇಶಗಳಲ್ಲಿ ಎಲ್ಲ ಸೌದಿ ಅರೇಬಿಯಾ, ಕುವೈಟ್ ಇಂಥವ್ರು ಕೂಡ ಮೋದಿ ಅವರಿಗೆ ಕರೆದು ಬೆಸ್ಟ್ ಆಫ್ ದಿ ಆನರ್ ಕೊಟ್ಟು ಅವರಿಗೆ ಮಾಡಿ ಕಳಿಸಿದ್ದಾರೆ. ಮೋದಿ ಅವರೇ ಆಗ್ತಾರೆ ಈ ಸಲ. ಶೋಭಾ ಕರಂದ್ಲಾಜೆ ಅವರು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಕರಂದ್ಲಾಜೆ ಗೆದ್ಬಿಟ್ರು ಅಂದಾಕ್ಷಣಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಎಲ್ಲ ಬರ್ಬೇಕು ಅಂತಿಲ್ಲ. ಕಾಂಗ್ರೆಸ್ ನವರಿಗೆ ಮೊನ್ನೆ ಪ್ರಾಮಿಸ್ ಮಾಡಿರಲ್ಲ, ಒಂದು ದಿವಸ 6 ತಿಂಗಳಲ್ಲಿ 30 ಲಕ್ಷ ಜಾಬ್ ಫಿಲ್ಅಪ್ ಮಾಡ್ತೀವಿ ಅಂತ. ಅದ್ ಯಾವ ಜಾಬ್? ಕಸ ಗುಡಿಸೋ ಜಾಬ್ ಗವರ್ಮೆಂಟ್ ಇದು. ಯಾಕೆ ನಮ್ಮ ಪಾಪ್ಯುಲೇಷನ್ ಯಾವ ರೇಟ್ ಅಲ್ಲಿ ಬೆಳೀತಾ ಇದೆ ಆ ಲೆಕ್ಕದಲ್ಲಿ ಎಂಪ್ಲಾಯ್ಮೆಂಟ್ ಬೆಳೆಯಕ್ಕಾಗತ್ತಾ? ಯಾವ ದೇಶದಲ್ಲೂ ಬೆಳೆಯಲ್ಲ. ಅವರಿಗೆ ಮಿಷನ್ ಇಲ್ದಿರೋಂತ ಪಾರ್ಟಿಗೆ ನನ್ನಂತ ಬ್ರಿಲಿಯಂಟ್ ಗಳನ್ನು ನಿಲ್ಲಿಸಿದ್ರು ಕೂಡ ಏನು ಉಪಯೋಗ ಇಲ್ಲ. ಇದು ಸ್ಟೇಟ್ ಗವರ್ನಮೆಂಟ್ ಸಂಬಂಧಿಸದ ಹೊರತು ಗ್ಯಾರಂಟಿ ಅನ್ನೋದು ಸೆಂಟ್ರಲ್ ಗವರ್ನಮೆಂಟ್ ಗೆ ಅಷ್ಟು ಎಫೆಕ್ಟ್ ಆಗಲ್ಲ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಈಗಾಗಲೇ ಮುಗಿದಿದೆ. 2 ಹಂತದಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ತೆರೆ ಬಿದ್ದಿದೆ. ಆದ್ರೆ ಈಗ ಈ 28 ಲೋಕಸಭಾ ಕ್ಷೇತ್ರ ಏನಿದಾವೆ ಕರ್ನಾಟಕದಲ್ಲಿ, ಈ 28 ಕ್ಷೇತ್ರದಲ್ಲಿ ಯಾರ್ಯಾರು ಗೆಲುವಿನ ನಗೆ ಬೀರಲಿದ್ದಾರೆ, ಯಾರ್ಯಾರಿಗೆ ಕಹಿ ಅನುಭವ ಆಗಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಮತದಾನ ಪೂರ್ಣಗೊಂಡಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾರ್ಯಾರು ಗೆಲ್ತಾರೆ ಅನ್ನುವಂತ ಲೆಕ್ಕಾಚಾರ ಶುರುವಾಗಿದೆ. ಸದ್ಯಕ್ಕೆ ನಾನು ಮಹಾಲಕ್ಷ್ಮೀಪುರಂ ಅಂದ್ರೆ ಬೆಂಗಳೂರು ಉತ್ತರಕ್ಕೆ ಸೇರುವಂತಹ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದೇನೆ. ಇಲ್ಲಿನ ಮತದಾರ ಪ್ರಭುವನ್ನ ಮಾತಾಡಿಸ್ತಾ ಹೋಗೋಣ. ಅವರು ಏನ್ ಹೇಳ್ತಾರೆ, ಈಗಾಗಲೇ ಚುನಾವಣೆ ಮುಗಿದ್ರು ಕೂಡ ಅವ್ರಿಗೆ ಯಾರು ಗೆಲ್ಬೇಕು ಅನ್ನುವಂತ ನಿರೀಕ್ಷೆ ಇದೆ ಅನ್ನೋದನ್ನ ಕೇಳೋಣ. ಸದ್ಯಕ್ಕೆ ಬೆಂಗಳೂರು ಉತ್ತರಕ್ಕೆ ರಾಜೀವ್ ಗೌಡ್ರು ಕಾಂಗ್ರೆಸ್ ಇಂದ ಕಾಂಪೀಟ್ ಮಾಡಿದ್ರೆ, ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ ಹಾಗೂ JDS ಮೈತ್ರಿಯಿಂದ. ಸೊ ಒಟ್ಟಾರೆಯಾಗಿ ಈ ಇಬ್ಬರ ಸ್ಪರ್ಧೆ ನಡುವೆ ಯಾರು ಗೆಲ್ಬೇಕು ಅನ್ನೋದನ್ನ ಮತದಾರರ ಬಳಿ ಕೇಳೋಣ. ಸರ್ ನಮಸ್ತೆ. ಮೊದಲದಾಗಿ ನಿಮ್ಮ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗಿ ಆಯ್ಕೆ ಆಗ್ಬೇಕು? ನೋಡಿ, ಇವಾಗ ಏನಾಗಿದೆ ಅಂತಂದ್ರೆ ನನ್ನ ಇಷ್ಟ ಅಂತ ಆಗ್ಬೋದು ಅಷ್ಟೇ ಅದು. ಆದ್ರೆ ಇದು ರಾಜಕೀಯ ಪರಿಸ್ಥಿತಿ ಏನಿದೆ, ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾವ ತರ ವೋಟ್ ಮಾಡ್ಬೇಕು ಅನ್ನೋದ್ರ ಮೇಲೆ ಹೊಂದ್ಕೊಳ್ಳುತ್ತೆ. ನನ್ನ ಇಷ್ಟದಲ್ಲ, ಲೆಕ್ಕ ಅಲ್ಲ. ಈಗ ನೋಡಿ, ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಅಂದ್ರೆ ದೇಶದ ಬಗ್ಗೆ, ದೇಶದ ಸಮೃದ್ಧಿ ಬಗ್ಗೆ, ದೇಶದ ಸೆಕ್ಯೂರಿಟಿ ಬಗ್ಗೆ, ಇದು ಈ ಒಂದು ಕಾಂಟ್ರಿಬ್ಯೂಷನ್ ಯಾವ ಪಕ್ಷದಿಂದ ಇದೆ ಅನ್ನೋದ್ರ ಮೇಲೆ ಹೊಂದ್ಕೊಳ್ಳುತ್ತೆ ಹೊತ್ತು ಒಬ್ಬ ವ್ಯಕ್ತಿ ಆ ಕಾಂಟ್ರಿಬ್ಯೂಷನ್ ಮೇಲೆ ಹೊಂದ್ಕೊಳ್ಳಲ್ಲ. ಆ ಲೆಕ್ಕದಲ್ಲಿ ಈಗ 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ರಾಷ್ಟ್ರನ ಆಳ್ತಾ ಇರೋದು ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷ. ಈಗ ನಾವು ಇದನ್ನ ಅಳಿಬೇಕು, ಅವರ ಪರ್ಫಾರ್ಮೆನ್ಸ್ ಅಂದ್ರೆ ಸೆಕ್ಯೂರಿಟಿ ಆಂಗಲ್, ದೇಶದ ಸಂರಕ್ಷಿತ ಆಂಗಲ್ ಆಗ್ಲಿ. ಸೊ ಹಾಗಾಗಿ ಸಮೃದ್ಧಿ ಆಂಗಲ್, ನಾವು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅಂದ್ರೆ ಪ್ರಪಂಚದಲ್ಲಿ ನಮ್ಮ ಒಂದು ಸ್ಥಿತಿ ಏನಿದೆ, ಯಾವ ಗ್ರೇಡ್ ಅಲ್ಲಿ ಇದೀವಿ ನಾವು, ಈ 10 ವರ್ಷದಲ್ಲಿ ಏನಾಗಿದೆ, ಅದರಿಂದ ದೇಶಕ್ಕೆ ಒಳ್ಳೇದಾಗಿದೆ, ಮುಂದಕ್ಕೆ ಹೇಗೆ ಒಳ್ಳೇದಾಗುತ್ತೆ, ಮತ್ತೆ ಹಾಗೇನೆ ಇದನ್ನ ಮುಂದೆ ತಗೊಂಡು ಹೋಗ್ತೀವಿ ಅಂತಕ್ಕಂಥ ಅವರ ಒಂದು ಪ್ರೋಗ್ರಾಮ್, ಮ್ಯಾನಿಫೆಸ್ಟೋ ಇರ್ಬೋದು ಅಥವಾ ಪ್ರೋಗ್ರಾಮ್ ಇರ್ಬೋದು, ಅದೇನಿದೆ ಆ ಪಕ್ಷದ್ದು ಅನ್ನೋದನ್ನ ನಾವು ಅಳಿಬೇಕಾಗುತ್ತೆ. ಆ ಲೆಕ್ಕ ಅದು ಅಳೆಯುವಾಗ ಏನಾಗುತ್ತೆ ಅಂದ್ರೆ, ಈ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಗವರ್ಮೆಂಟ್, ಅದು ಭಾರತೀಯ ಜನತಾ ಪಕ್ಷ ಪ್ಲಸ್ ಕೆಲವರೆಲ್ಲ ಸೇರ್ಕೊಂಡಿದ್ದಾವೆ, ಅವ್ರು ಇದ್ದಾರೆ. ಒಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಒಂದು ಪ್ರಧಾನಮಂತ್ರಿ ಇದರಲ್ಲಿ ಅಲ್ಲಿ ಲೀಡರ್ಶಿಪ್ ಅಲ್ಲಿ ಬಹಳ ಅತ್ಯುನ್ನತವಾದಂತಹ ಪ್ರೋಗ್ರೆಸ್. ಸೆಕ್ಯೂರಿಟಿ ಆಂಗಲ್ ಅಂತೂ ನಾವು ಡಿಫೆನ್ಸ್ ವೈಸ್ ನಮ್ಮ ದೇಶ ಯಾವತ್ತು, ನನಗೆ 81 ವರ್ಷದಲ್ಲಿ ಕಂಡ ಅರಿಯದಂತ ಸೆಕ್ಯೂರಿಟಿ ಸ್ಟ್ರೆಂತ್ ಬಂದಿದೆ ಇವತ್ತಿನ ದಿವಸ. ಯಾವತ್ತು ಇಲ್ಲ ಅಂತ ಆಗಿದ್ದು. ಚೈನಾ ಹೊಡ್ಕೊಂಡಿರೋದು ಸಾವಿರಾರು ಕಿಲೋಮೀಟರ್ ಹೊಡ್ಕೊಂಡ್ಬಿಟ್ಟಿದ್ದಾರೆ ಚೈನಾ. ಅವಾಗ 62 ಯುದ್ಧದಲ್ಲೆಲ್ಲ ಅದನ್ನ ನಾವು ಇಷ್ಟೊತ್ತು ತಗೊಂಡ್ಬಿಟ್ಟಿರ್ತಾ ಇದ್ವಿ. ಪಾಕಿಸ್ತಾನ ಹೊಡ್ಕೊಂಡಿರೋ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ, ಅದನ್ನ ಕೂಡ ತಗೊಳಕ್ಕೆ ನಮ್ಮ ದೇಶದಲ್ಲಿ 75 ವರ್ಷದಲ್ಲಿ ಆಗಿದೆ. ಯಾಕೆಂದ್ರೆ ನಮ್ಮ ಹತ್ರ ಶಕ್ತಿನೇ ಇಲ್ಲ. ಹಾಗಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ಮತ್ತೆ ಇಡೀ ಪ್ರಪಂಚದಲ್ಲಿ ಭಾರತದ ಒಂದು ಸ್ಟೇಟಸ್, ಈಗ ನೀವು ಅಮೆರಿಕಾಗೆ ಹೋದ್ರೆ, ಲಂಡನ್ಗೆ ಹೋದ್ರೆ, ನಿಮ್ ಪಾಸ್ಪೋರ್ಟ್ ತೋರ್ಸಿದ್ರೆ ಅವರು ಮರ್ಯಾದೆಯಿಂದ ಕರ್ಕೊಂತಾರೆ ಈಗ. ಸೊ ಆ ಒಂದು ಸ್ಟೇಟಸ್ ಬಂದಿದೆ. ಇದನ್ನ ನಾವು ಮುಂದಕ್ಕೆ ಮೇಂಟೈನ್ ಮಾಡ್ಕೊಂಡು ಡೆವಲಪ್ ಮಾಡ್ಬೇಕು. ನೋಡಿ, ಈಗ ಇಡೀ ರೆಕಗ್ನಿಷನ್, ಇವರು ಸುಮ್ನೆ ಜಾತಿ ಗೀತಿ ಅಂತ ಹೊಡ್ಕೊಂಡು ಸಾಯ್ತಾರೆ ಹಿಂದೂಗಳು ಮುಸಲ್ಮಾನರು ಅಂತ. ಇಡೀ ಮುಸಲ್ಮಾನ್ ದೇಶಗಳಲ್ಲಿ ಎಲ್ಲ ಫೇಮಸ್, ಫಾರ್ ಎಕ್ಸಾಂಪಲ್ ಸೌದಿ ಅರೇಬಿಯಾ, ಕುವೈಟ್ ಇಂಥವ್ರು ಕೂಡ ಮೋದಿ ಅವರಿಗೆ ಕರೆದು ಬೆಸ್ಟ್ ಆಫ್ ದಿ ಆನರ್ ಕೊಟ್ಟು ಅವರಿಗೆ ಮಾಡಿ ಕಳಿಸಿದ್ದಾರೆ. ಅದೇ ದ್ರೋಹ, ತಮಗೆ ದ್ವೇಷ ಮಾಡೋರು ಯಾರಿಲ್ಲ, ಒಳಗಡೆ ದ್ವೇಷನೇ ದ್ವೇಷ. ಓಕೆ ಸರ್, ನೀವೇನ್ ಹೇಳ್ತೀರಾ? ಅಂದ್ರೆ ಇಲ್ಲಿ ನಿಮ್ಮ ಬೆಂಗಳೂರು ಉತ್ತರ ಪ್ರತಿಸ್ಪರ್ಧಿಗಳನ್ನ ನೋಡಿ ಚುನಾವಣೆ ಡಿಪೆಂಡ್ ಆಗ್ಬೇಕು ಅಥವಾ ಅಳಿಬೇಕು ಅಂತೀರಾ, ಅಥವಾ ನರೇಂದ್ರ ಮೋದಿ ಅವರು ಅಥವಾ ರಾಹುಲ್ ಗಾಂಧಿ ಅವರು ಈ ತರ ನಾಯಕರು ದೇಶಕ್ಕೆ ಯಾರು ಪ್ರಧಾನಿ ಆಗ್ಬೇಕು ಆ ಒಂದು ಮಾನದಂಡದ ಮೇಲೆ ಆಯ್ಕೆ ಆಗ್ಬೇಕು ಅಂತ? ಈಗಿನ ಸಿಚುವೇಶನ್ ಪ್ರಕಾರ ಒಬ್ಬ ಪ್ರಬಲ ನಾಯಕನಾಗಿ ತಗೊಂಡಾಗ ಮೋದಿ ಅವರೇ ಆಗ್ತಾರೆ ಈ ಸಲಕ್ಕೆ. ಅವರು
ಶೋಭಾ ಕರಂದ್ಲಾಜೆ ಅವರಿಗೆ ಈ ಸಲ ಅಲೆ ಇದೆ ಇಲ್ಲಿ. ಕಾರಣ ಏನು ಅಂತ ಅಂದ್ರೆ ಇಲ್ಲಿ ನೆಕ್ಸ್ಟ್ ಇದ್ದದ್ದು ಹೋಗ್ ಕಳ್ಸಲ್ಲ ಬಿಜೆಪಿನೇ ಇದ್ದಿದ್ದು, ಸದಾನಂದ ಗೌಡ್ರು. ಈ ಸಲನು ಅವರೇ ಇರೋದ್ರಿಂದ ಮೋದಿಯವರ ಒಂದು ಪ್ರಬಲವಾದ ನಾಯಕತ್ವ ಇರೋದ್ರಿಂದ ಅವರೇ ಶೋಭಾ ಕರಂದ್ಲಾಜೆ ಅವರು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸರ್, ಈಗ ಏನು ಪ್ರಾದೇಶಿಕವಾಗಿ ಗಮನಿಸುವುದಾದ್ರೆ ಪ್ರಾದೇಶಿಕ ನಾಯಕತ್ವ ಕೂಡ ಮುಖ್ಯ ಆಗುತ್ತೆ. ಏನು ಶೋಭಾ ಕರಂದ್ಲಾಜೆ ಅವರು ಗೆದ್ರೆ ಈ ಕ್ಷೇತ್ರದ ಪರವಾಗಿ ಈ ಕ್ಷೇತ್ರ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡಿ, ಈಗ ಈಗ ಕೇಂದ್ರ ಸರ್ಕಾರ ಜೂರಿಸ್ಡಿಕ್ಷನ್ ಬೇರೆ, ರಾಜ್ಯ ಸರ್ಕಾರ ಜೂರಿಸ್ಡಿಕ್ಷನ್ ಬೇರೆ. ಈಗ ಸೆಂಟ್ರಲೈಸ್ ಪ್ಯಾಕ್, ಈಗ ಫಾರ್ ಎಕ್ಸಾಂಪಲ್ ಮೆಟ್ರೋ ಅಥವಾ ರಿಂಗ್ ರೋಡ್ಸ್, ಸರ್ಕ್ಯುಲರ್ ರೈಲ್ವೆ, ಇದು ಎಲ್ಲದಕ್ಕೂ ಕಾಂಟ್ರಿಬ್ಯೂಷನ್ ಕೊಡ್ಬೋದೇ ಹೊರತು ಸೆಂಟ್ರಲ್ ಗೌರ್ಮೆಂಟ್. ಸೊ ಅವ್ರದ್ದಿಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಹೋಗಲ್ಲ. ಹಾಗಾಗಿ ಈ ಪ್ರಾದೇಶಿಕ ಪಕ್ಷ ಅಥವಾ ಪ್ರಾದೇಶಿಕ ಸರ್ಕಾರ ಅದೇನು ವಿಶೇಷವಾಗಿ ನಾವು ಕೊಡಕ್ಕೆ, ಅವ್ರೇನು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕು ಅಷ್ಟೇ. ಅವರು ಲೋಕಲ್ ಇಂಟ್ರೆಸ್ಟ್ ಏನಿದೆ ಅದು ಪ್ರೊಟೆಕ್ಟ್ ಮಾಡಬೇಕು. ಇನ್ನೆಲ್ಲ ಡೆವಲಪ್ಮೆಂಟ್ ಅಂತ ಬಂದಾಗ ಲೋಕಲ್ ಮಾಡ್ತಾ ನೀವೇನ್ ಹೇಳ್ತೀರಾ ಪ್ರಾದೇಶಿಕ ನಾಯಕತ್ವದ ಬಗ್ಗೆ? ಅಂದ್ರೆ ಇವರು ಒಬ್ರು ಸಮರ್ಥ ನಾಯಕರು ನಮ್ಮ ಕ್ಷೇತ್ರಕ್ಕೆ ಆಯ್ಕೆ ಆದ್ರೆ ನಮ್ಮ ಅಂದ್ರೆ ಪ್ರಾದೇಶಿಕವಾಗಿ ಅಭಿವೃದ್ಧಿ ಕಾಣುತ್ತೆ ಅನ್ನೋದಿಲ್ಲ. ಸಲ ಎಲೆಕ್ಟ್ ಆಗ್ತಾ ಇದಾರೆ ಶೋಭಾ ಕರಂದ್ಲಾಜೆ ಅವರು, ಅವ್ರಿಗೆ ಯಾವ ತರ ಒಂದು ವರ್ಕ್ ಮಾಡ್ತಾರೆ ಅಂತ ನೋಡ್ಬೇಕು. ಯಾಕೆಂದ್ರೆ ಚಿಕ್ಕಮಗಳೂರಲ್ಲಿ MP ಇದ್ರು, ಇಲ್ಲಿ ಹೊಸದಾಗಿ ಅಲ್ಲ, ಅದನ್ನ ನಾವು ಈಗ ನೆಕ್ಸ್ಟ್ ಅದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಅವ್ರದ್ದು ಇಂಟ್ರೆಸ್ಟ್ ತಗೋಬೇಕು. ನನ್ನ ಕ್ಷೇತ್ರ ಈಗ ನಾನು ಎಲೆಕ್ಟ್ ಆದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದು ಅವ್ರಲ್ಲಿ ಬರ್ಬೇಕಾಗತ್ತೆ. ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಏನಾಗುತ್ತೆ ಗೊತ್ತಾ, ಈಗ ಆವಾಗ ಪ್ರಣಾಳಿಕೆ ಅನ್ನೋದು ಏನಿದೆ, ಆದ್ರಿಂದ ಒನ್ ಮ್ಯಾನ್ ಒನ್ ಇಂಡಿವಿಜುವಲ್ MP ಏನ್ ಮಾಡಕ್ಕಾಗುದಿಲ್ಲ. ಈಗ ಕರಂದ್ಲಾಜೆ ಗೆದ್ಬಿಟ್ರು ಅಂದ ತಕ್ಷಣಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಎಲ್ಲ ಬರ್ಬೇಕು ಅಂತಿಲ್ಲ. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ, ಅವ್ರು ಕೊಡದೇ ಇದ್ರೆ ಇವ್ರೇನ್ ಮಾಡ್ಬೇಕು. ಈಗ ಎಷ್ಟೋ ಪ್ರಾಜೆಕ್ಟ್ ನಿಂತೋಗಿದೆ. ಹಾಗೆ ಸೆಂಟ್ರಲ್ ಕೊಟ್ಟಿದ್ದಾರೆ, ಈ ನನ್ನ ಮಕ್ಕಳು ಸ್ಟೇಟ್ ಇಂದ ಕೊಡಲ್ಲ. ಯಾಕಂದ್ರೆ ಈಗ ನೋಡಿ, ಇವತ್ತಿನ ದಿವಸ ಪಾಪರು ಏನಿಲ್ಲ ದುಡ್ಡು. ಡೆವಲಪ್ಮೆಂಟ್ ಅನ್ನೋದು ಬರೀ ಸಂಸದರಿಂದಲೂ ಆಗಲ್ಲ, ರಾಜ್ಯ ಸರ್ಕಾರದಿಂದಲೂ ಆಗಲ್ಲ. ಇಬ್ರು ಕೈ ಜೋಡಿಸಿ ಒಂದು ಒಗ್ಗೂಡಿ ಹೋಗ್ಬೇಕು. ಯಾಕೆಂದ್ರೆ ದೇಶ ಅನ್ನೋದು ಒಬ್ರದಲ್ಲ, ಇದು ಎಲ್ಲಾರ್ದು. ಇವ್ರು 5 ವರ್ಷ ಇರ್ತಾರೆ, ಹೋಗ್ತಾರೆ. ಯಾರು ಅಭಿವೃದ್ಧಿ ಕೆಲಸ ಮಾಡಿರ್ತಾರೋ ಅವ್ರದ್ದು ಮಾತ್ರ ಅವ್ರ ಹೆಸರು ಉಳಿಯೋದಲ್ಲಿ. ಸದಾನಂದ ಗೌಡ್ರು ಕಳಸಲ ಇಲ್ಲೆಲ್ಲ ಒಂದ್ ಸ್ವಲ್ಪ ಕೊಡುಗೆಗಳು ಮಾಡಿದ್ದಾರೆ ಹಾಗಾಗಿ. ಆದ್ರೆ ಈ ಸಲ ಅವರು ಬದಲಾವಣೆ ಆಗಿದ್ದಾರೆ. ಇವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದು ನಾವು ಕಾದ್ ನೋಡ್ಬೇಕಾಗಿದೆ. ದೇಶಕ್ಕೆ ಪ್ರಧಾನಿ ಯಾರಾಗ್ಬೇಕು ಅಂತೀರಾ? ಅಲ್ಲಿ ಈಗಿನ ಸಿಚುವೇಶನ್ ನಲ್ಲಿ ಈಗ ಪ್ರಧಾನಿ ಯಾರಾಗ್ಬೇಕು ಅಂತ ಅಂದ್ರೆ ಈ ಸಲ ಒಲವಿನ ಪ್ರಕಾರ ಮೋದಿ ಅವರೇ ಅನ್ನೋದು ಒಂದು ಬಿಂಬಿತ ಆಗ್ತಾ ಇದೆ. ಅದರಿಂದ ಅಲ್ಲ, ಅದು ಕಾಂಪಿಟೇಟರ್ ಇದಾರೆ, ಬಟ್ ಆದ್ರೆ ಆ ಮಟ್ಟಿನ ಒಂದು ಸಾಧ್ಯ ಇಲ್ಲ. ಈ ಒಂದು ಬಾರಿಗೂ ಮೋದಿ ಅವರು ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತವೆ. ಯಾಕೆ ಅನ್ಸುತ್ತೆ ಸರ್ ನರೇಂದ್ರ ಮೋದಿ ಅವರೇ ಒಬ್ಬ ಸೂಕ್ತ ವ್ಯಕ್ತಿ ಅಂತ ಯಾಕೆ ಅನ್ಸುತ್ತೆ ನಿಮ್ಗೆ? ಈ ಹಿಂದೆ ಕಂಡಂತ ಅಭಿವೃದ್ಧಿ ಇರ್ಬೋದು ಅಥವಾ ನೆಕ್ಸ್ಟ್ ಏನ್ ಅಭಿವೃದ್ಧಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಅಲ್ಲ, ಇದು 3ನೇ ಬಾರಿ ಅವರ ನಾಯಕತ್ವ. ಆ ನಾಯಕತ್ವದಲ್ಲಿ ಏನ್ ಮಾಡ್ತೀವಿ? ಯಾಕೆಂದ್ರೆ ಏಕ ವ್ಯಕ್ತಿ ಒಂದೇ ಸಲಿಗೆ ಯಾವುದೇ ಒಂದು ಅಭಿವೃದ್ಧಿ ಮಾಡಕ್ ಆಗಲ್ಲ. ಯಾವುದೇ ಒಂದು ದೇಶ ಇರ್ಬೋದು, ಮನೆ ಇರ್ಬೋದು, ಮತ್ತೊಂದಿರ್ಬೋದು, ಅದು ಹಂತ ಬರ್ಬೇಕಾಗುತ್ತೆ. ಇದು 3ನೇ ಹಂತದಲ್ಲಿ ಯಾವ ರೀತಿ ದೇಶದ ಮಧ್ಯಮ ವರ್ಗದವರಿಗೆ ಮಾತ್ರ ತುಂಬಾ ಕಷ್ಟವಾಗಿದೆ ಇಂಡಿಯಾದಲ್ಲಿ. ಅದು ಯಾವ ರೀತಿ ತಗೋತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಅದು ಆಗ್ಬೇಕಾಗಿದೆ. ಮಧ್ಯಮ ವರ್ಗದವರಿಗೆ ಯಾವುದೇ ಒಂದು ತೊಂದರೆ ಆಗದಂಗೆ ಒಂದ್ ಸ್ವಲ್ಪ ಅಭಿವೃದ್ಧಿ ಕೆಲ್ಸಗಳಾಗೋದು ಈ ಒಂದು ಚುನಾವಣೆಯಿಂದ ಆಗ್ಬೇಕಾಗಿದೆ. ಮುಖ್ಯವಾಗಿ ಏನು ಉದ್ಯೋಗವನ್ನ ಕೊಡಿಸ್ತೀನಿ ಯುವಕರಿಗೆ ಅಂತ ಹೇಳಿದ್ರು, ಬಟ್ ಆ ಒಂದು ಉದ್ಯೋಗವನ್ನ ನೀಡುವಂತ ವಿಚಾರದಲ್ಲಿ ಯಾಕೋ ಹಿಂದುಳಿದಿದ್ದಾರೆ ಅಂತ ಅನ್ಸುತ್ತೆ. ಇನ್ನೂ ಕೂಡ ನಿರುದ್ಯೋಗ ಸಮಸ್ಯೆ ಇದೆ. ಈ ಬಾರಿ ಏನಾದ್ರೂ ಅದು ಫುಲ್ಫಿಲ್ ಆಗುತ್ತೆ ಅಂತ ಅನ್ಸುತ್ತೆ? ನಾನು ಹೇಳಿದ್ನಲ್ಲ, ಏಕವಾಗಿ ಒಂದೇ ಸಲಿಗೆ ಯಾವುದೇ ವ್ಯಕ್ತಿ, ರಾಹುಲ್ ಗಾಂಧಿ ಬಂದ್ರು ಸಹಿತ ಅದು ಏಕ ವ್ಯಕ್ತಿ ಒಂದೇ ಸಲಿಗೆ ಯಾವುದೇ ಒಂದು ಕೆಲಸವನ್ನ ಸಂಪೂರ್ಣ ಮಾಡಕ್ ಸಾಧ್ಯ ಇಲ್ಲದಂತದ್ದು. ನಾವು ಯಾಕೆಂದ್ರೆ ಇತಿಹಾಸನು ನೋಡ್ಬೇಕಾಗುತ್ತದೆ, ಮುಂದಿನ ಫ್ಯೂಚರ್ನು ನೋಡ್ಬೇಕಾಗುತ್ತದೆ. ಎರಡನ್ನೂ ನಾವು ತುಲನೆ ಮಾಡಿ ನೋಡಿದಾಗ ಅಲ್ಲಿ ಒಂದೇ ಸಲ ಎಲ್ಲಾ ಯುವಕರಿಗೂ ಉದ್ಯೋಗ ಕೊಡುವಷ್ಟು ಸೃಷ್ಟಿನ ಮಾಡಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಅದು ಒಂಥರ ಮಂತ್ರ ಆಗಿಬಿಡುತ್ತದೆ. ಯಾಕೆಂದ್ರೆ ಹಂತ ಬರ್ಬೇಕಾಗತ್ತೆ. ಯಾಕೆಂದ್ರೆ ಎಷ್ಟೋ ಲಕ್ಷಾಂತರ ಜನ ನಿರುದ್ಯೋಗಿಗಳಿದ್ದಾರೆ, ಏಕಕಾಲದಲ್ಲಿ ಉದ್ಯೋಗ ಕೊಡಕ್ ಆಗಲ್ಲ. ಅದನ್ನ ಹಂತ ಕೊಟ್ಕೊಂಡು ಬರ್ಬೇಕಾಗತ್ತೆ. ಅದನ್ನ ಈ ಭಾಗದಲ್ಲಿ ಏನನ್ನ 3ನೇ ಸಲಕ್ಕೆ ಮೋದಿಯವರು ಕೈಗೊಳ್ತಾರೆ, ಮಧ್ಯಮ ವರ್ಗದ ಜನರಿಗೆ ಏನನ್ನ ಒಂದು ಕ್ರಮ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಅವರ ಮುಂದಿನ ಭವಿಷ್ಯ ನಿಂತಿದೆ. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇವರು ಗಮನದಲ್ಲಿ ಏನ್ ಇಟ್ಕೊಂಡಿದ್ದಾರೆ. ಇವರು ಕಾಂಗ್ರೆಸ್ನವ್ರಿಗೆ ಮೊನ್ನೆ ಪ್ರಾಮಿಸ್ ಮಾಡಿದಾರಲ್ಲ, ಒಂದು ದಿವಸ 6 ತಿಂಗಳು ನೋಡಿ 30 ಲಕ್ಷ ಜಾಬ್ ಫಿಲಪ್ ಮಾಡ್ತೀವಿ ಅಂತ. ಅದ್ ಯಾವ ಜಾಬ್? ಕಸ ಗುಡಿಸೋ ಜಾಬ್ ಗವರ್ಮೆಂಟ್ದು. ಈಗ ಡೆವಲಪ್ಮೆಂಟ್ ಏನಾಗಿದೆ? ಎಷ್ಟು ಏರ್ಪೋರ್ಟ್ಸ್ ಬಂದಿದೆ, ಎಷ್ಟು ರೈಲ್ವೆ ಸ್ಟೇಷನ್ಸ್ ಬಂದಿವೆ, ಎಷ್ಟು ನ್ಯಾಷನಲ್ ಹೈವೇಸ್ ಬಂದಿದೆ, ಎಷ್ಟು ಮಲ್ಟಿಪರ್ಪಸ್ 6 ಲೈನ್ 8 ಲೈನ್ ರೋಡ್ಸ್ ಬಂದಿದೆ.
ಆಮೇಲೆ ನೀವೆಲ್ಲ ಯಾವ್ಯಾವ ಹಳ್ಳಿಗಳು ಯಾವ್ಯಾವ ಊರುಗಳಲ್ಲಿ ಏನೇನ್ ಡೆವಲಪ್ ಆಗಿದೆಯಲ್ಲ, ಇದೆಲ್ಲದು ಕೆಲಸ ಇಲ್ದೇ ಡೆವಲಪ್ ಆಗುತ್ತಾ? ಸೊ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಇದೆ ಅಲ್ಲ, ಅದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ನಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರೋದು. ಇವ್ರು ಹೇಳ್ತಿರೋದು ಬರೀ ಯಾವಾಗಲೂ ಅನ್ಎಂಪ್ಲಾಯ್ಮೆಂಟ್ ಯಾರು ಕೊಟ್ಟಿದ್ದಾರೆ ಬಂದು ರಿಜಿಸ್ಟರ್ ಮಾಡಿ. ನಿಮ್ಮ ಊರಲ್ಲಿರೋ ಇವ್ರ ಊರಲ್ಲಿ ಜಮೀನ್ ಕೆಲಸ ಮಾಡೋರು 1,000 ಜನ ಇದ್ದಾರೆ, ಅವ್ರೇನ್ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಮಾಡಿಸಿರ್ತಾರ? ಇಲ್ಲ. ಹಾಗಾಗಿ ನೀವು ಡೆವಲಪ್ಮೆಂಟ್ ಇಸ್ ದಿ ಓನ್ಲಿ ಸೊಲ್ಯೂಷನ್. ಈಗ ಅನ್ಎಂಪ್ಲಾಯ್ಮೆಂಟ್ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಅಲ್ಲ, ಕೋಟ್ಯಾಂತರ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ಕ್ವಶನ್ ಏನಪ್ಪಾ ಅಂದ್ರೆ ಎಲ್ಲ ಸರ್ಕಾರಿ ನೌಕರಿ ಅಲ್ಲ. ಲೆಕ್ಕ ಹಾಕಿ ಎಷ್ಟು ಪ್ರಾಜೆಕ್ಟ್ಗಳಾಗ್ತಾ ಇದೆ, ಈಗ ಎಷ್ಟಾಗ್ತಾ ಇದೆ, ಎಷ್ಟು ನೀವು ಹೇಳ್ದಂಗೆ ಸುರಂಗ ಮಾರ್ಗಗಳು ಕಾಶ್ಮೀರದಲ್ಲೇ ಆಗ್ಲಿ ಎಲ್ಲಾಗ್ಲಿ ಎಷ್ಟು ದೊಡ್ಡ ದೊಡ್ಡ ಸುರಂಗ ಮಾರ್ಗಗಳು ಇದಾಗಿದೆ, ಓಪನ್ ಆಗಿದೆ. ಎಷ್ಟು ಲೇಬರ್ ಬೇಕು ಅದಕ್ಕೆಲ್ಲ? ನಮ್ದೇ ತಗೊಳ್ಳಿ, ಬೆಂಗಳೂರು ಮೈಸೂರು ರೈಲ್ 6 ಲೇನ್ 10 ಲೇನ್ ಆಗಿದೆ ಅಲ್ಲ ಈಗ. ಅದ್ ಎಷ್ಟು ವರ್ಷ ತಗೊಂಡ್ರು ಅದಕ್ಕೆ ಲೇಬರ್ ಇಲ್ದಿರ ಆಗಿರುತ್ತಾ? ಈ 10 ವರ್ಷದಲ್ಲೇ ಆಗಿರೋದು ಅದೆಲ್ಲ. ಓಕೆ, ಡೆವಲಪ್ಮೆಂಟ್ ಹೆಸರಲ್ಲಾದ್ರೂ ಅಟ್ಲೀಸ್ಟ್ ಏನು ಜಾಬ್ ಸಿಗ್ಬೇಕು, ಅದ್ರ ಆ ಲೆಕ್ಕದಲ್ಲಿ ಜಾಬ್ ಸಿಕ್ಕಿದೆ, ಸುಮಾರಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೇಳ್ತಿದ್ರು. ಖಂಡಿತ 100%. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಪರ್ಮನೆಂಟ್. ಎಲ್ಲ ಲಂಡನ್ ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆ, ಅಮೆರಿಕದಲ್ಲಿ ರಿಸೆಷನ್ ಬಂದಿದೆ ತಿರ್ಗಾ, ಅಲ್ಲಿ ಡೈಲಿ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ, ಎಂಪ್ಲಾಯ್ಮೆಂಟ್ ಇರುತ್ತೆ. ಹಾಗೆ ಅದಲ್ಲ. ವಾಟ್ ಇಸ್ ದ ಫ್ಯೂಚರಿಸ್ಟಿಕ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡುವಂತದ್ದು ಆಕ್ಟಿವಿಟಿ ಆಗ್ಬೇಕು, ಎಕನಾಮಿಕ್ ಆಕ್ಟಿವಿಟಿ. ಈಗ ನೋಡಿ, ಈ ಸಲ ಅವರು ರೂರಲ್ ಏರಿಯಾಸ್ ಅಲ್ಲೆಲ್ಲೂ ಸ್ಟೋರೇಜ್ ಫೆಸಿಲಿಟಿ ಕೊಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಮ್ಯಾನಿಫೆಸ್ಟೋ ಹೇಳ್ಯಾರ. ಪ್ರತಿ ಊರಲ್ಲೂ ಸ್ಟೋರೇಜ್ ಫೆಸಿಲಿಟಿ ಬಂದ್ರೆ ಅಷ್ಟು ವೆಜಿಟೇಬಲ್ಸ್, ಅಷ್ಟು ಫ್ರೂಟ್ಸ್, ಅಷ್ಟು ಫ್ಲವರ್ಸ್, ಇದೆಲ್ಲ ಒಂದು ಆರ್ಗನೈಸೇಷನ್ ಬಂತಲ್ಲಿ, ಅದನ್ನ ಮೇಂಟೈನ್ ಮಾಡೋದು ಬರಬೇಕು. ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಆಮೇಲೆ ಮನ್ರೇಗಾ ಅಂತ ಏನಿದೆ, ಮನ್ರೇಗಾದಲ್ಲಿ ರೂರಲ್ ಓರಿಯೆಂಟೆಡ್ ಅದು ನಡೀತಾನೆ ಇದೆ. ಅದು ಹಾಗಾಗಿ ಎಂಪ್ಲಾಯ್ಮೆಂಟ್ ಅನ್ನೋದು ಮೆಜರ್ಮೆಂಟ್ ಅಲ್ಲ, ಡೆವಲಪ್ಮೆಂಟ್ ಇದ್ದೇ ಓನ್ಲಿ ಮೆಜರ್. ಅನ್ಎಂಪ್ಲಾಯ್ಮೆಂಟ್ ಇದ್ದೇ ಇರುತ್ತೆ. ಯಾಕೆ ನಮ್ಮ ಪಾಪ್ಯುಲೇಷನ್ ಯಾವ ರೇಟಲ್ಲಿ ಬೆಳೀತಾ ಇದೆ, ಆ ಲೆಕ್ಕದಲ್ಲಿ ಎಂಪ್ಲಾಯ್ಮೆಂಟ್ ಬೆಳೆಯಕ್ಕಾಗತ್ತಾ? ಯಾವ ದೇಶದಲ್ಲೂ ಬೆಳೆಯಲ್ಲ. ಜನಸಂಖ್ಯಾ ಪ್ರಮಾಣ ತಕ್ಕ ಹಾಗೆ ಒಂದು ಉದ್ಯೋಗ ಸೃಷ್ಟಿ ಆಗಲ್ಲ. ಆ ಉದ್ಯೋಗ ಹಂತವಾಗಿ ಆಗ್ಬೇಕಾಗತ್ತೆ. ಅದ್ರಲ್ಲೂ ಈಗ ನಾನು ಒಂದು ಗಮನಿಸಿರೋ ಮಟ್ಟಿಗೆ ಮಧ್ಯಮ ವರ್ಗದ ಜೀವನ ತುಂಬಾ ದುಸ್ತರವಾಗಿದೆ. ಆ ಒಂದು ಕ್ರಮವನ್ನ ಡೆವಲಪ್ಮೆಂಟ್ ಆಗಿರ್ಬೋದು, ನಿರುದ್ಯೋಗ ನಿವಾರಣೆ ಮೂಲಕ ಆಗಿರ್ಬೋದು, ಅದನ್ನ ಕ್ರಮ ಕೈಗೊಳ್ಬೇಕಾಗಿರೋದು ಮೊದಲು. ಯಾಕೆಂದ್ರೆ ಸಣ್ಣ ಕೈಗಾರಿಕೆಗಳೆಲ್ಲ ಅಭಿವೃದ್ಧಿ ಆದ್ರೆ ಅದೇ ತಾನೇ ಆಗಿ ಈ ನಿರುದ್ಯೋಗ ಅನ್ನೋದು ನಿವಾರಣೆ ಆಗಕ್ಕೆ ಒಂದು ಕಾರಣ ಆಗತ್ತೆ ಅದಾಗಿ. ಯಾಕೆಂದ್ರೆ ಇಲ್ಲಿ ನಮ್ ಶಿಕ್ಷಣ ಬೆಳೀತಾ ಇದೆ, ಬಟ್ ಉದ್ಯೋಗ ಕಡಿಮೆ ಆಗ್ತಾ ಇದೆ. ಅದಕ್ಕೆ ತಕ್ಕನಾದಂತ ಒಂದು ಸಮತೋಲನವನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ಮೊದ್ಲು. ಈ ರಾಜ್ಯದಲ್ಲಿ ಕರ್ನಾಟಕದಲ್ಲೂ ನಿರುದ್ಯೋಗ ಸಮಸ್ಯೆ ತುಂಬಾ ಇದೆ. ಏಕೆಂದ್ರೆ ಇಲ್ಲಿ ನಿರುದ್ಯೋಗ ಸಮಸ್ಯೆ ಇರೋದ್ರಲ್ಲೇ ಬಿಹಾರಿಗಳು ಇವ್ರು ಬಂದು ಇಲ್ಲಿ ಎಂಪ್ಲಾಯಿಗಳು ಆಗುವಂತಕ್ಕಾಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಕೆಲಸವನ್ನ ನಿಭಾಯಿಸಕ್ಕೆ ಬೇರೆಯವ್ರು ಬಂದಿದ್ದಾರೆ. ನಮ್ಮ ಕೆಲಸ ನಾವು ನಿಭಾಯಿಸೋ ಕೆಲಸ ಬೇರೆ ಕಡೆ ಹೋಗ್ತಾ ಇದೀವಿ. ಇದೇನಾಗಿದೆ ಅಂದ್ರೆ ಅಸಮತೋಲನಕ್ಕೂ ಕಾರಣವಾಗಿದೆ ಇದು. ಆದ್ರಿಂದ ಮಧ್ಯಮ ವರ್ಗದ ಜೀವನ ಮೊದಲು ಸುಧಾರಣೆ ಆಗ್ಬೇಕು. ಆ ಹಂತವನ್ನ 3ನೇ ಒಂದು ಎಲೆಕ್ಷನ್ ನಲ್ಲಿ ಇವರು ಮೋದಿಯವರು ಕ್ರಮ ಕೈಗೊಳ್ಬೇಕಾಗಿರೋದೊಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಮೇಲ್ವರ್ಗದವ್ರು ಹೇಗಾರು ಬದುಕ್ತಾರೆ, ಕೆಳವರ್ಗದವರು ಕೈ ಬೀಡಾರು ಬರ್ತಾರೆ, ಮಧ್ಯದವ್ರು ಎಲ್ಲೂ ಬದುಕಕ್ಕಾಗ್ದಲ್ಲ ಒದ್ದಾಟುವಂತ ಸ್ಥಿತಿ ಇರ್ತದೆ. ಅದಕ್ಕೆ ಅಲ್ಲಿ ಒಂದು ಕ್ರಮನ ಕೈಗೊಳ್ಬಹುದು, ಬಾರಿ ಸೂಕ್ತ. ಓಕೆ ಸರ್, ಏನು ನಿಮ್ಮ ಕ್ಷೇತ್ರವನ್ನ ಒಂದ್ಸರಿ ನೋಡಿದ್ರೆ ಈಗ ರಾಜೀವ್ ಗೌಡ್ರು ಏನು ಪಕ್ಷವನ್ನು ಕೂಡ ಮರೆತು ನೋಡೋದಾದ್ರೆ ರಾಜೀವ್ ಗೌಡ್ರು ವರ್ಸಸ್ ಏನು ಶೋಭಾ ಕರಂದ್ಲಾಜೆ ಅವರು ಇಬ್ಬರನ್ನ ನೋಡಿದಾಗ ಯಾರು ಬೆಟರ್ ಕ್ಯಾಂಡಿಡೇಟ್ ಅನ್ಸ್ತಾರೆ, ಯಾರು ಗೆದ್ರೆ ಉತ್ತಮ ಅನ್ಸ್ತಾರೆ? ನೀವೀಗ ಹೇಳಿದ್ರಿ ಪ್ರಧಾನಿ ಆಗುವ ನಿಟ್ಟಿನಲ್ಲಿ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವ ನಿಟ್ಟಿನಲ್ಲಿ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಬೇಕು. ವಿನ್ ಆಗಕ್ಕೆ ಏನ್ ಚಾನ್ಸಸ್ ಅಂದ್ರೆ ಮೋದಿಯವರ ಒಂದು ಅಲೆಯ ಮೇಲೆ ಮತ್ತು ಶೋಭಾ ಅವರು ಒಬ್ಬ ವರ್ಚಸ್ ರಾಜಕಾರಣಿ ಆಗಿರೋದ್ರಿಂದ, ಈಗ ಕಳೆದ ಸಲ ಅವರು ಕೃಷಿ ಮಂತ್ರಿ ಆಗಿದ್ರು, ಸೆಂಟ್ರಲ್ ರಾಜ್ಯ ಕೃಷಿ ಮಂತ್ರಿ ಆಗಿದ್ರು. ಆ ಒಂದು ಭರವಸೆ ಮೇಲೆ ಇವರು ಆ ವ್ಯಕ್ತಿ ಹೊಸ ವ್ಯಕ್ತಿ ಆಗಿರೋದ್ರಿಂದ ರಾಜೀವ್ ಗೌಡ್ರು ಈ ವ್ಯಕ್ತಿಗೆ ಒಂದು ಸೂಕ್ತವಾದಂತ ಆಗ್ಬೋದು. ನಿಮಗೆ ಏನ್ ಅನ್ಸುತ್ತೆ ಸರ್, ಹೊಸ ವ್ಯಕ್ತಿಗೆ ಏನಾದ್ರು ಅವಕಾಶ ಕೊಡ್ಬೇಕು ಅಂತ ಅನ್ಸುತ್ತಾ, ಅಥವಾ ಶೋಭಾ ಕರಂದ್ಲಾಜೆ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ರಾಜಕಾರಣಿ, ಸೊ ಆ ಲೆಕ್ಕದಲ್ಲಿ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ನೋಡಿ, ಇವಾಗ ಎಲ್ಲ ವಾಟ್ ಡಿಪೆಂಡ್ಸ್, ಒಂದು ವಿಷನ್ ಇರ್ಬೇಕು. ಆ ವಿಷನ್ ತಕ್ಕಾಗಿ ಮಿಷನ್ ಇರ್ಬೇಕು. ಮಿಷನ್ ಇದೆರಡು ಕೊಡ್ತಕ್ಕಂಥದ್ದು ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ಇಸ್ ಲೆಡ್ ಬೈ ಟಾಪ್ ಪೀಪಲ್ ಹೂ ಆರ್ ಇಂಟೆಲಿಜೆಂಟ್, ಎಕ್ಸ್ಪೀರಿಯನ್ಸ್ ಎಕ್ಸೆಟ್ರಾ. ಇವತ್ತು ಇಲ್ಲಿ ಅವರಿಗೆ ವಿಷನ್ ಮಿಷನ್ ಇಲ್ದಿರುವಂತ ಪಾರ್ಟಿಗೆ ನನ್ನಂತ ಬ್ರಿಲಿಯಂಟ್ ಫೆಲೋ ನಿಲ್ಸಿದ್ರು ಕೂಡ ಏನು ಉಪಯೋಗ ಇಲ್ಲ. ಎಲೆಕ್ಷನ್ ಗೆದ್ದು ಬರೋದು ಉಪಯೋಗ ಇಲ್ಲ. ಗೆದ್ದು ಬರೋದು ಯಾವನೊಬ್ಬ ಗೆಲ್ಲೇಬೇಕು. ಈಗ ರೇಟಲ್ಲಿ ಈಗ 40%, ಕಾಶ್ಮೀರಲ್ಲಿ ಈಗ 37% ಆಗಿದೆ ಎಲೆಕ್ಷನ್. 37% ಅಲ್ಲಿ ಒಬ್ಬ ಗೆದ್ದ ಅಂದ್ರೆ ಎಷ್ಟು? ಅದ್ರಲ್ಲಿ ಅರ್ಧ. ಹಾಗೆ ಇಲ್ಲಿ ನಮ್ಮಲ್ಲಿ 60 ಚಿಲ್ಲರೆ ಆಗಿದೆ, 34% ಬಂದಿರೋ ಗೆದ್ದು ಬಿಡ್ತಾನೆ. ಅವನ ತಲೆನೇ ಇಲ್ಲ. ಈಗ ಇಲ್ಲಿ ಸೈನ್ ಹಾಕಕ್ಕೆ ಬರ್ತಿರೋ ಎಷ್ಟು ಜನ ಇಲ್ಲ, ಎಷ್ಟು ಜನ ಕ್ರಿಮಿನಲ್ ಕೇಸ್ ಇಲ್ಲ. ಎಲ್ಲಿ ಕ್ಯಾಂಡಿಡೇಟ್ ಏನೋ ವಿಷನ್ ಅಂಡ್ ಮಿಷನ್ ಇರಬೇಕು. ಅದಕ್ಕೆ ತಕ್ಕಾಗಿ ಆ ಪಾರ್ಟಿನಲ್ಲಿ ಲೀಡರ್ಸ್ ಇರಬೇಕು. ಇಟ್ಸ್ ಆಲ್ ಲೆಡ್.
ಹಾಗಾಗಿ ಇಲ್ಲಿ ನಮ್ಮ ಲೋಕಲ್ ನನ್ನ ಮಕ್ಕ ಗೊತ್ತಿರೋದಕ್ಕೋಸ್ಕರ ನಾವು ಲೋಕಲ್ ಇವರು ಇವರು ಅಡ್ವೊಕೇಟ್ ಆಗಿದ್ರು ಇವರು ಮ್ಯಾನೇಜರು ಬ್ಯಾಂಕ್ ಮ್ಯಾನೇಜರು ಅಂತ ಹೇಳ್ಕೊತೀರ ಅಷ್ಟೇ. ನಾನ್ ಕಾಂಟ್ರಿಬ್ಯೂಷನ್ ನೋಡಿ MP ಲ್ಯಾಡ್ ಇದಿದೆ ಪಾರ್ಲಿಮೆಂಟ್ದು ಲೋಕಲ್ ಏರಿಯಾ ಡೆವಲಪ್ಮೆಂಟ್. ನನ್ನ ಮಕ್ಳು 5 ಕೋಟಿನ ನಾವು ಕೊಡ್ತಾರೆ ಈಗ. ಅದನ್ನ ಪುಟ್ಕೋಸಿ ಅದನ್ನೇ ಹೊಡಿತಾರೆ, ಅದ್ರಲ್ಲೇ ಖರ್ಚು ಮಾಡ್ದಂಗೆ ಮಾಡಿ ಹೊಡೆದ್ಬಿಡ್ತಾರೆ. ಈಗ ಡೆವಲಪ್ಮೆಂಟ್ ಲೋಕಲ್ ಡೆವಲಪ್ಮೆಂಟ್ MP ಗೆ ಯಾಕೆ ಕೊಡ್ಬೇಕ್ರಿ? ಯಾಕೆ ಕೊಡ್ಬೇಕು ಹೇಳಿ? ಅದೇ ಮಸ್ಕ ಹೊಡಿಯಕ್ಕೆ, ಜನಕ್ಕೆ ಮಸ್ಕ ಹೊಡಿಯಕ್ಕೆ. ಎಸ್ ಸರ್, ಏನು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು, ನರೇಂದ್ರ ಮೋದಿ ಅವರ ಗ್ಯಾರಂಟಿ ಒಂದ್ ಕಡೆ, ಹೀಗ್ ನೋಡಕ್ ಹೋದ್ರೆ ನರೇಂದ್ರ ಮೋದಿ ಅವರು ಒಂದ್ ಕಡೆ ಸ್ಟೇಟಿನ ಅಂದ್ರೆ ಗ್ಯಾರಂಟಿ ಯೋಜನೆಗಳು, ಈ ಎರಡರಲ್ಲಿ ಯಾವ್ದು ಬಲಿಷ್ಠವಾಗಿ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ? ನಿಮ್ಮ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ಲಿ ನೋಡಕ್ ಹೋದ್ರೆ ಯಾವ್ದ್ರ ಪ್ರಾಬಲ್ಯ ಹೆಚ್ಚಾಗಿತ್ತು ಅಂತ ಅನಿಸ್ತು ನಿಮಗೆ? ಇದು ಸೆಂಟ್ರಲಿ ಸಂಬಂಧಿಸಿದ ವಿಚಾರ. ಇದು ಪ್ರಬಲತೆ ಇವ್ರು ಗ್ಯಾರಂಟಿ ಕೊಟ್ಟಿರೋದು ಸ್ಟೇಟ್ ಗವರ್ನಮೆಂಟ್ ಗೆ. ಇವ್ರಿಲ್ಲಿ ಇದು ಸ್ಟೇಟ್ ಗವರ್ನಮೆಂಟ್ ಗೆ ಸಂಬಂಧಿಸದ ಹೊರತು ಗ್ಯಾರಂಟಿ ಅನ್ನೋದು ಸೆಂಟ್ರಲ್ ಗವರ್ನಮೆಂಟ್ ಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಏನ್ಕೆ ಅಂತ ಅಂದ್ರೆ ಸೆಂಟ್ರಲ್ಲೇ ಬೇರೆ ಸ್ಟೇಟೇ ಬೇರೆ. ಸ್ಟೇಟು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡೋರು ಸ್ಟೇಟರೇ. ಬಟ್ ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ದೇಶದ ಪ್ರಬಲ ದೃಷ್ಟಿಯಿಂದ ನೋಡಿದಾಗ ಬೇರೆ ತಗೋತಾರೆ ಜನ. ಆದ್ರಿಂದ ಇಲ್ಲಿ ಮೋದಿ ಅವರಿಗೆ ಈ ಸಲ ಸಪೋರ್ಟ್ ಜಾಸ್ತಿ ಇರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಅವರು, ಅದನ್ನ ಕೆಲವ್ರಿಗೆ ಅನುಕೂಲನೂ ಆಗಿದೆ, ಕೆಲವ್ರಿಗೆ ಅನಾನುಕೂಲನೂ ಆಗಿದೆ. ಅನುಕೂಲನೂ ಇದೆ, ಅನಾನುಕೂಲನೂ ಆಗಿದೆ. ಅದು ಒಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಜಾಸ್ತಿ ಮಾಡಿದ್ದಾರೆ, ಅದು ಎಫೆಕ್ಟ್ ಇದೆ ಅದಾಗೆ. ಆದ್ರೆ ಆತರ ಆಗ್ಬಾರ್ದು. ಅದು ಗಂಡಸಿಗೆ ಒಳ್ಳೇದ ಮಾಡೋ ರೀತಿಲೂ ಅವ್ರು ಪ್ರಯತ್ನ ಮಾಡ್ಬೇಕಾಗಿತ್ತು. ಹೆಂಗಸರುಗಳಿಗೆ ಕೊಟ್ಟಿದ್ದಾರೆ, ಗಂಡಸರಿಗೆ ಟ್ಯಾಕ್ಸ್ ಮತ್ತೊಂದು ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ, ಆಮಕ್ಕ GST ಮತ್ತೊಂದು ಎಲ್ಲ ಜಾಸ್ತಿ ಇದೆ. ಅದೆಲ್ಲ ಒಂದ್ ಸ್ವಲ್ಪ ಆಗ್ಬೇಕು. ಮತ್ತು ಓವರ್ ಆಲ್ ನಾನು ತಗೊಂಡು ಹೇಳ್ಬೇಕು ಅಂದ್ರೆ ಕರಪ್ಷನ್ ನಿಲ್ಬೇಕು ನಮ್ಮ ಇಂಡಿಯಾದಲ್ಲಿ. ಮೋದಿ ಅವರು ಮೊದಲು ಮಾಡ್ಬೇಕಾಗಿರೋ ಕೆಲಸ, ಇಂಡಿಯಾದಲ್ಲಿ 10 ವರ್ಷ ಆಯ್ತು ಬಂದು, ಕರಪ್ಷನ್ ಅನ್ನೋದು ಮಾತ್ರ ಹೋಗಿಲ್ಲ. ಅದ್ರಲ್ಲೂ ಅಧಿಕಾರಿಗಳೇ ಕರಪ್ಷನ್ ಮಾಡ್ತಾ ಇರೋದು, ರಾಜಕಾರಣಿಗಳೇ ಕರಪ್ಷನ್ ಮಾಡ್ತಾ ಇರೋದು. ಒಂದು ಟೆಂಡರ್ 10 ಕೋಟಿ ಟೆಂಡರ್ ಕರೆದ್ರೆ 4 ಕೋಟಿ ಕೆಲಸ ಆಗುತ್ತೆ, 6 ಕೋಟಿ ಎಲ್ಲಾರು ಜೋಬಿಗೆ ಹೋಗುತ್ತೆ. ಇದು ಇನ್ನು ದೇಶದಲ್ಲಿ ಅಭಿವೃದ್ಧಿ ಆಗುತ್ತೆ. ಇದು ಮೊದ್ಲು ನಿಲ್ಬೇಕು. ಇದು ನಿಂತ್ರೆ ಇಂಡಿಯಾ ಸಿಂಗಾಪುರ ಬೆಂಗಳೂರು ಇವತ್ತೇ ಆಗುತ್ತೆ. ಇದು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇಬ್ರು ಮಾಡ್ಬೇಕಾಗಿರೋ ಕೆಲಸ. ಇದು 10 ಕೋಟಿ ಟೆಂಡರ್ ಹಾಕಿ ಕೆಲಸ ಆದ್ರೆ 4 ಕೋಟಿ ಕೆಲಸ ಆಗುತ್ತೆ, 6 ಕೋಟಿ ಎಲ್ಲಾರು ಜೋಬಿಗೆ ಹೋಗುತ್ತೆ. ಇದನ್ನ ಸೆಂಟ್ರಲ್ ಇಂದ ಹಂತವಾಗಿ ಮೊದ್ಲು ಕರಪ್ಷನ್ ಅನ್ನೋದು ನಿಲ್ಸಿದ್ರೆ ನಮ್ ದೇಶ, ನೀವೇನ್ ಹೇಳ್ತಾ ಇದ್ರು ನಮ್ ಸರ್ ನಿರುದ್ಯೋಗ ಅಂತ, ಆ ನಿರುದ್ಯೋಗ ಅದೇ ತಾನಾಗಿ ಹೋಗುತ್ತೆ. ಅದು ಬೇರೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮೂಲಕ ಅದನ್ನ. ಇದು ಕರಪ್ಷನ್ ನಿಲ್ಬೇಕು. ಇಲ್ಲಿ ಯಾಕೆ ದೊಡ್ಡವ್ರು ಆಗ್ತಾ ಇದ್ದಾರೆ, ಸಣ್ಣವ್ರು ಆಗ್ತಾ ಇದ್ದಾರೆ, ಮೊದ್ಲಿಗೆ ಹೊರಮದವರು ಒದ್ದಾಡ್ತಾ ಇದ್ದಾರೆ ಜೀವನ ಮಾಡಕ್ಕೆ. ಇದು ನಿಂತ್ರೆ ಮಾತ್ರ ಗ್ಯಾರಂಟಿ ದೇಶ ಅಭಿವೃದ್ಧಿ ಆಗುತ್ತೆ. ಆ ಒಂದು ಕ್ರಮವನ್ನು ಈ ಭಾಗದಲ್ಲಿ ಮೋದಿ ಅವರು ಕೈಕೊಂಡ್ರೆ ಅವರು 3 ಸಲ ಪ್ರಧಾನಿಯಾಗಿದ್ದಕ್ಕೆ ದೇಶಕ್ಕೆ ತುಂಬಾ ಹೆಸರು ಬರುತ್ತೆ. ಏನು ಅವರು ಇಷ್ಟು ಹಿಂದೆನೂ ಹೇಳ್ಕೊಂಬಂದ್ರು, ನಾಕಾನೆ ದುಂಗ, ನಾನ್ ತಿನ್ನ ಕೊಡಲ್ಲ ಅಂತ ಬೇರೆಯವ್ರಿಗೂ ಕೂಡ. ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಅದು ಆಗಿಲ್ಲ ಅಂತ ಹೇಳ್ತಾ ಇದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕೂಡ. ಸೊ ಈ ಬಾರಿ ಆದ್ರೂ ಆ ಭ್ರಷ್ಟಾಚಾರ ನಿಲ್ಲುತ್ತೆ ಅಂತ ಅನ್ಸುತ್ತೆ ನಿಮ್ಗೆ, ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ? ಅದನ್ನ ಮಾಡುವಂತ ಒಂದು ಈ ಭಾಗವಾಗಿ ಅವರು, ಯಾಕೆಂದ್ರೆ ಅದು ಇವ್ರಿಗೆ ಲಾಸ್ಟ್ ಪ್ರಧಾನ ಮಂತ್ರಿ ಆಗುವಂತ ಚಾನ್ಸಸ್ ಇರೋದು ಮೋದಿ ಅವರಿಗೆ. ಯಾಕೆಂದ್ರೆ ಅವ್ರಿಗೂ ಒಂದು ಸಮಯ ಅಂತ ಇರ್ತದಲ್ಲ ರಿಟೈರ್ಡ್ ಆಗಕ್ಕೆ. ಈ ಭಾಗದಲ್ಲಿ ಕ್ರಮ ಕೈಗೊಂಡ್ರೆ ಅವರು 3 ಸಲ ಪ್ರಧಾನಿಯಾಗಿದ್ದಕ್ಕೆ ಇಂಡಿಯಾಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಕೊಡುಗೆ. ಇದು ಬೇರೆಯವ್ರಿಗೂ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಇದು ಬೇರೆ ಇಷ್ಟರು ಅಲ್ಲಿ ಕರಪ್ಷನ್ ನಿಲ್ಸಿದ್ರು ಅನ್ನೋದು, ಅದನ್ನ ಈ ಭಾಗದಲ್ಲಿ ಮೋದಿ ಅವರು ಕೈಗೊಂಡ್ರೆ ಅದೊಂದು ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೇಕು. ಮತ್ತು ಕರಪ್ಷನ್ ನಿಲ್ಬೇಕು. ಈ ಕರಪ್ಷನ್ ನಿಲ್ಲಿಲ್ಲ ಅಂದ್ರೆ ನಮ್ ಸರ್ ಹೇಳ್ದಂಗೆ ನಿರುದ್ಯೋಗ ಅದು ಎಷ್ಟೇ ಆದ್ರೂ ಸೃಷ್ಟಿ ಆಗ್ತಾ ಇರ್ತದೆ. ಯಾಕೆಂದ್ರೆ 135-140 ಕೋಟಿ ಜನಸಂಖ್ಯೆ ಇದ್ದೀವಿ, ಅದು ಡೆವಲಪ್ ಆಗ್ತಾ ಇರ್ತದೆ, ನಿರುದ್ಯೋಗ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇರ್ತದೆ. ಅದು ನಿಲ್ಬೇಕು ಅಂದ್ರೆ ಇದೆಲ್ಲನೂ ಹಂತವಾಗಿ ಮೊದ್ಲು ಕರಪ್ಷನ್ ಅಂತ ನಿಂತೋಗ್ಬೇಕು. ಅದಕ್ಕೆ